ಕುಮಾರಣ್ಣವರ ಬಗ್ಗೆ ಎಡಿಜಿಪಿ ಆಗಿರತಕ್ಕಂಥ ಅಧಿಕಾರಿ ಹೇಳಿರತಕ್ಕಂಥ ಅನ್ಪಾರ್ಲಿಮೆಂಟ್ ಪದವನ್ನ ನಾವು ಜೆಡಿಎಸ್ ಪಕ್ಷದ ವತಿಯಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಜತೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಸೇಡಿನ ರಾಜಕಾರಣ ಮಾಡುವ ನೆಪದಲ್ಲಿ ಪೊಲೀಸ್ ವ್ಯವಸ್ಥೆಯನ್ನ ಕೈಯಲ್ಲಿಟ್ಕೊಂಡು ಈ ತರ ಒಂದು ಸೇಡಿನ ರಾಜಕಾರಣ ಮಾಡ್ತಾ ಇರತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಕಾನೂನಲ್ಲಿ ಹೋರಾಟ ಮಾಡಕ್ಕೆ ಎಲ್ರಿಗೂ ಕೂಡ ಅವಕಾಶ ಇದೆ. ಸುಳ್ಳು ಮೊಕದ್ದಮೆಗಳನ್ನು ಹಾಕಿಸ್ಕೊಂಡು ಕಾನೂನು ಬಳೆಯಲ್ಲಿ ಬೀಳಿಸೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಏನು ಒಂದು ಕುತಂತ್ರವನ್ನ ನಡೆಸ್ತಾ ಇದೆ ಈ ಸರ್ಕಾರ. ಕಾಂಗ್ರೆಸ್ನ ನಾಯಕರುಗಳು ಯಾವ ರೀತಿಯಲ್ಲೆಲ್ಲ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೀವು ಏನೇ ಮಾಡಿದ್ರೂ ಕೂಡ ಆ ಭಗವಂತ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಜೊತೆಲಿ ಇರತಕ್ಕಂಥದನ್ನ ಯಾರೂ ಕೂಡ ಅಲ್ಲಗಳೆಯಕ್ಕಾಗಲ್ಲ. ಅವರು ಯಾವಾಗ ಮಂಡ್ಯಗೆ ಎಂಪಿ ಆಗಿ ಸ್ಪರ್ಧೆ ಮಾಡೋ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನೀವು ಯಾವುದೇ ಕಾರಣಕ್ಕೂ ನೀವು ಗೆಲ್ಲೋದಿಲ್ಲ, ಸೋಲ್ತೀರಾ ಅಂತ ಹೇಳಿ ಪದೇ ಪದೇ ಹೇಳಿಕೆ ಕೊಡ್ತಾ ಇದ್ರು. ಅವ್ರು ಗೆದ್ದ ಮೇಲೆ ಮತ್ತೆ ಕೇಂದ್ರ ಸಚಿವರೂ ಆದ ಮೇಲೆ ಅದನ್ನು ಅವ್ರ ಕೈಯಲ್ಲಿ ಅರಗಿಸ್ಕೊಳ್ಳಕ್ಕಾಗ್ಲಿಲ್ಲ. ಅದಕ್ಕೋಸ್ಕರ ಏನಾದ್ರು ಮಾಡಿ ರಾಜಕೀಯವಾಗಿ ದೇವೇಗೌಡರ ಫ್ಯಾಮಿಲಿಯನ್ನ ಮುಗಿಸ್ಲೇಬೇಕು ಅಂತ ಹೇಳಿ ಏನು ಹೊರಟಿದ್ರು ಅದು ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಇವತ್ತು ತನ್ನ ಮೇಲೆ ಬಂದಿರತಕ್ಕಂಥ ಆರೋಪಗಳನ್ನ ಇವತ್ತೇನು ಜನ ಬೀದಿ ಬೀದಿಯಲ್ಲಿ ಏನ್ ಚರ್ಚೆ ಮಾಡ್ತಾ ಇದ್ದಾರೆ, ಈ ಸರ್ಕಾರದ ಭ್ರಷ್ಟಾಚಾರವನ್ನ ಮುಚ್ಚಾಕ್ಲಿಕ್ಕೋಸ್ಕರ ಈ ತರ ವಿರೋಧ ಪಕ್ಷದವರುಗಳ ಮೇಲೆ ಈ ತರ ಒಂದು ಕುತಂತ್ರ ಮಾಡ್ಕೊಂಡು ಬರ್ತಾ ಇದೆ. ಬಹುಶಃ ಇವತ್ತು ಏನು IPS ಕೇಂದ್ರದ ಕ್ಯಾಡರ್ ಏನಿದೆ ಅದರ ನಿಯಮಗಳನ್ನ ಪಾಲನೆ ಮಾಡದೆ ಇಂತಹ ಒಂದು ಸ್ಟೇಟ್ಮೆಂಟ್ ಕೊಡೋ ಮೂಲಕ ಈ ಒಂದು ADGP IPS ಅಧಿಕಾರಿ ಕಾನೂನನ್ನು ಉಲ್ಲಂಘನೆ ಮಾಡಿ ಇವತ್ತು ರಾಜಕಾರಣಿ ಅಂತ ಅಲ್ಲ, ಒಬ್ಬ ಜನಪ್ರತಿನಿಧಿ ಅಂತೂ ಅಲ್ಲ, ಒಬ್ಬ ಕೇಂದ್ರ ಸಚಿವರ ಮೇಲೆ ಈ ತರ ಒಂದು ಕ್ಷುಲ್ಲಕ ಕಾರಣಕ್ಕೆ ಹೀನಾಯವಾಗಿ ಅನ್ಪಾರ್ಲಿಮೆಂಟ್ ಪದಗಳನ್ನ ಬಳಕೆ ಮಾಡಿರತಕ್ಕಂಥದ್ದು ನಿಜವಾಗ್ಲೂ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಹಿಂದೆ ತಮಿಳುನಾಡಲ್ಲಿ ಈ ತರ ಸೇಡಿನ ರಾಜಕಾರಣ ಇತ್ತು, ಅದಾದ ನಂತರ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಾಯ್ತು, ಇವತ್ತು ಅದು ಕರ್ನಾಟಕ ಕೂಡ ಬಂದಿರತಕ್ಕಂಥದನ್ನ ನಾವು ನೋಡ್ತಾ ಇದೀವಿ. ಎಲ್ಲಿ ಕೂಡ ಡೆವಲಪ್ಮೆಂಟ್ ಆಗ್ಲಿ, ಅಭಿವೃದ್ಧಿ ಕೆಲಸಗಳ ಬಗ್ಗೆ ಆಗ್ಲಿ ಯಾವುದೇ ಸಚಿವರು ಚರ್ಚೆ ಮಾಡ್ತಾ ಇಲ್ಲ, ಯಾವುದೇ ಸರ್ಕಾರದ ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ. ಆದ್ರೆ ಬಿಜೆಪಿಯ ನಾಯಕರುಗಳು ಏನು, JDSನ ನಾಯಕರುಗಳು ಏನು, ಇವ್ರ ಮೇಲೆ ಯಾವ ತರ FIR ಹಾಕ್ಬೇಕು, ಯಾವ ತರ ಕಾನೂನ ವ್ಯಾಪ್ತಿಯಲ್ಲಿ ಅವ್ರನ್ನ ಸಿಲುಕಿಸಬೇಕು, ಅವ್ರಿಗೆ ಯಾವ ತರ ಒಂದು ತೊಂದರೆ ಕೊಡಬೇಕು, ಅವ್ರಿಗೆ ಯಾವ ತರ ಮಾನಸಿಕವಾಗಿ ಒತ್ತಡಗಳನ್ನ ಕೊಡಬೇಕು, ಏರ್ಬೇಕು ಅಂತೇಳಿ ಇದರಲ್ಲೇ ಸರ್ಕಾರ ಕಾಲಹರಣ ಮಾಡ್ತಾ ಇದೆ. ಇದು ಜನಕ್ಕೂ ಕೂಡ ಗೊತ್ತಾಗಿದೆ. ಇದಕ್ಕೋಸ್ಕರ ನಾನು ಕೇಂದ್ರ ಸರ್ಕಾರವನ್ನ ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಮುಂದೆ ಬರಬೇಕು. ಇವತ್ತೇನು ADGP ಅವರಿಗೆ ಏನು ಆರೋಪ ಮಾಡಿದ್ದಾರೆ, ಅವರ ವ್ಯಾಪ್ತಿಯಲ್ಲಿ ಬರೆದಿರತಕ್ಕಂಥ ಕೆಲಸಗಳಿಗೆ ಏನ್ ಕೈ ಹಾಕಿದ್ದಾರೆ, ಯಾವುದೋ ಸರ್ಕಾರದ ನಾಯಕರುಗಳಿಗೆ ಪ್ಲೀಸಿಂಗ್ ಮಾಡಕ್ ಹೋಗಿ ಅವ್ರು ಎಲ್ಲೋ ಕೂತ್ಕೊಂಡು ಪತ್ರ ಬರೆದು ಯಾವುದೋ ತರ ಮೀಡಿಯಾಗೆ ಬಿಡುವಂತ ಕೆಲಸವನ್ನ ಇವತ್ತೇನ್ ಮಾಡ್ತಾ ಇದ್ದಾರೆ, ಇವರು ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು. ಕೇಂದ್ರ ಸರ್ಕಾರ ಕೂಡಲೇ ಅದ್ರ ಕಡೆ ಗಮನ ಹರಿಸಬೇಕು. ಅಷ್ಟುವರೆಗೂ ಅಧಿಕಾರಿಯನ್ನ ಅಮಾನತಲ್ಲಿ ಕೂಡ ಇಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ.